ಹುಕ್ಕೇರಿ ಪೊಲೀಸ್ ಠಾಣೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ. ಹೌದು, ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನ ಬಲಪಡಿಸುವ ಹಿತದೃಷ್ಟಿಯಿಂದ ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯನ್ನ ಅನುಷ್ಠಾನಗೊಳಿಸುವ ಕಾರ್ಯಕ್ರಮ. ಪೊಲೀಸರನ್ನ ಸಮಾಜದ ಭದ್ರತಾ ಪ್ರತಿನಿಧಿಗಳೆಂದು, ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಬೋಧಿಸಲಾಗುತ್ತದೆ. ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವುದು, ಅಪರಾಧ ತಡೆ ಹಾಗೂ ಪತ್ತೆ, ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನ ರಚಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸುವ ಕರ್ತವ್ಯ ಮತ್ತು ಗುರುತರ ಜವಾಬ್ದಾರಿಗಳು ಪೊಲೀಸ್ ಇಲಾಖೆಯ ಮೇಲಿದೆ. ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆಯು ಪೊಲೀಸ್ ಸೇವೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯು ಹೆಚ್ಚುವುದರೊಂದಿಗೆ ಜನರು ಮತ್ತು ಪೊಲೀಸರ ನಡುವೆ ನಿಕಟ ಸಂಬಂಧ ಹೊಂದುವುದು. ಮನೆ ಮನೆ ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಈ ಬೀಟ್ ವ್ಯವಸ್ಥೆ ಇದ್ದು, ಇಂತಹ ಬೀಟ್ಗಳಲ್ಲಿ 40 ರಿಂದ 50 ಮನೆಗಳ ಸಮೂಹವನ್ನು ರಚಿಸಿಕೊಳ್ಳಲಾಗುವುದು. ಬೀಟ್ ಪೊಲೀಸ್ ಅಧಿಕಾರಿಯು ಸಮೂಹ ಮನೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲುಗಳನ್ನ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಆಲಿಸುವುದು, ಅದರಿಂದ ಸೂಕ್ತ ಸಲಹೆಗಳನ್ನ ಪಡೆದುಕೊಳ್ಳುವುದು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸುವುದು ಮತ್ತು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಇದಾಗಿದೆ. ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ, ಪೊಲೀಸ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆ, ನಿಯಂತ್ರಣ ಕೋಣೆ ಸಂಖ್ಯೆ 112 ಸಹಾಯವಾಣಿ ಸಂಖ್ಯೆ ಕೊಟ್ಟು ಎಂತಹದೇ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡುವಂತೆ ಉತ್ತೇಜನ ನೀಡುವುದಾಗಿದೆ. ಮಹಿಳೆಯರ ಸುರಕ್ಷತೆ, ಮಕ್ಕಳ ಸುರಕ್ಷತೆ, ಮಾನವ ಕಳ್ಳ ಸಾಗಾಣಿಕೆ, ಮಕ್ಕಳ ಭಿಕ್ಷಾಟನೆ ಹಾಗೂ ಪ್ರಸ್ತುತ ದಿನಗಳಲ್ಲಿ ಪ್ರಚಲಿತ ತಿಳುವಳಿಕೆ ಅವಶ್ಯಕತೆ ಇರುವ ಇತರ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಸಮುದಾಯದ ಪ್ರಮುಖ ಸ್ಥಳಗಳಲ್ಲಿ ಭದ್ರತಾ ಹಿತದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳನ್ನ ತಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಳ್ಳಲು ತಿಳಿಸುವುದಾಗಿದೆ. ಪ್ರಸ್ತುತ ದಿನಗಳಲ್ಲಿ ಸೈಬರ್ ಅಪರಾಧಗಳಿಂದಾಗುತ್ತಿರುವ ಅಪಾಯ ಮತ್ತು ನಷ್ಟಗಳ ಬಗ್ಗೆ ಕೂಲಂಕುಷವಾಗಿ ಸ್ಥಳೀಯ ನಾಗರಿಕರಿಗೆ ವಿವರಿಸುವುದು ಹಾಗೂ ಇಂತಹ ಸೈಬರ್ ಅಪರಾಧಗಳ ಬಲಿಪಶುಗಳಾಗದಂತೆ ಅವರಲ್ಲಿ ಸೂಕ್ತ ತಿಳುವಳಿಕೆ ಮೂಡಿಸುವುದು ಮತ್ತು ಪೊಲೀಸ್ ಇಲಾಖೆಗೆ ತ್ವರಿತವಾಗಿ ಮಾಹಿತಿ ನೀಡುವುದು ಆಗಿದೆ. ಈ ಸಂಬಂಧಿತ ಪಿಐ ಮಹಾಂತೇಶ್ ಬಸಾಪುರ್ ಅವರ ನೇತೃತ್ವದಲ್ಲಿ ಎಎಸ್ಐ ಎಸಿ ಮಠಪತಿ, ಎಚ್ಸಿ ರವಿಡಂಗ್, ಪಿಸಿ ಮಂಜುನಾಥ್ ಕಬ್ಬೂರ್ ಉಪಸ್ಥಿತರಿದ್ದರು. SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ನಮ್ಮ ಕೂಡಿಗೆ ಇರ್ತದನು ಇದಕ್ಕೆ ಎಲ್ಲಿ ಬರ್ನು ನೀವೆಲ್ಲ ಅದೆಲ್ಲರೂ ಈಗ ಸಹಿ ಮಾಡ್ತೇನೆ ಅಂದರೆ ಎಲ್ಲ ಕೂಡಿಗೆ ಹೋಗೋದಿರೋದಿಲ್ಲ. ನಿಮಗೆ ಬೇಕಾದಂಥ ಉಪಕಾರಕ್ಕೆ ಆಗುವಂಥ ಕೆಲಸಗಳು ಅಂತ ಅದಕ್ಕೆ ಸಹಿ ಮಾಡೋದಿರ್ತದೆ. ಅದಕ್ಕೆ ಕೂಡಿದ್ರಿಂದ ಭಯ ಪಡಬೇಡ್ರಿ ಅಂತ. ಕೂಡಿದ್ರು ಏನು ಬರ್ತಾರಲ್ಲ, ನಿಮ್ಮ ಮನೆಗೆ ಬರ್ತಾರಲ್ಲ, ಬಂದಾಗ ಅವ್ರಿಗೆ ಇಷ್ಟಕ್ಕೆ ಏನು ಮಾಹಿತಿ ಕೇಳ್ತಾರಲ್ಲ, ಸರ್ಕಾರ ನಿಮ್ಗೆ ಒಳ್ಳೆಯದು ಕೈಗೆ ಪಡೆಯೋದಿಲ್ಲ. ಅದಕ್ಕೆ ಅದನ್ನು ನೀವು ಸದುಪಯೋಗ ಪಡ್ಕೋಬೇಕು. ಈಗ ಅವ್ರು ಹೇಳಿದಂಗೆ ಡಿಜಿಟಲ್ ಹೆಸರು ಪ್ರಕಾರ ನೀವು ಏನೇನೋ ಮೊಬೈಲ್ದಾಗ ವಾಟ್ಸಪ್ಪು, ಚಾಟಿಂಗು, ಏನೇನೋ ನಿಮ್ಮ ಅದ್ರಾಗ ಮಾಡೋದು, ಮೊಬೈಲ್ದಾಗ ನಿಮ್ಮ ಫೋಟೋ